ಎಲ್ರಿಗೂ ನಮಸ್ಕಾರ. ನಾನು ಮನ್ಸು. ನನ್ನ ಕತೆ ಶೇಖರ್ ಜೊತೆ. ಶೇಖರ್ ಒಬ್ಬ ಪುಟ್ಟ ಹುಡುಗ. ಅವನ ತಂದೆ ಫಾರ್ಮರ್, ತಾಯಿ ಹೌಸ್ ವೈಫ್. ಅವನು ತುಂಟ. ಮನೇಲಿರೋ ಟಾಯ್ಸ್ ಎಲ್ಲನೂ ಹೊಡೆದಾಕ್ತಾ ಇರ್ತಾನೆ. ಅವ್ರ ಅಪ್ಪಂದು ವಾಚ್ ತಗೊಂಡು ಹೊಡೆದಾಕಿ ಅದರಲ್ಲಿರೋ ಪಾರ್ಟ್ಸ್ನೆಲ್ಲ ತೆಗೆದು ಜೋಡಿಸ್ತಿರ್ತಾನೆ. ಹೀಗೆ ರಿಪೇರ್ ವರ್ಕ್ಸ್ ಅವನಿಗೆ ತುಂಬ ಇಷ್ಟ. ಇದನ್ನೆಲ್ಲ ನೋಡಿ ಅವ್ರ ತಂದೆ ಹೊಡಿತಿರ್ತಾನೆ. ತಂದೆಗೇನು, ತಾನು ಕಷ್ಟಪಟ್ಟ ಹಾಗೆ ತನ್ನ ಮಗ ಕಷ್ಟಪಡಬಾರ್ದು, ಅವನು ಓದಲಿ ಅಂತ ಕಷ್ಟ ಆದರೂ ಲಕ್ಷ ಲಕ್ಷ ಫೀಸ್ ಕೊಟ್ಟು ಒಳ್ಳೆ ಸ್ಕೂಲ್ಗೆ ಹಾಕಿರ್ತಾನೆ. ಮತ್ತು ಅದಲ್ಲದೆ ಟ್ಯೂಷನ್ಗೂ ಹಾಕಿರ್ತಾನೆ. ಶೇಖರ್ ತಾಯಿ ಮನೇಲೂ ಕೂರಿಸಿ ಓದಿಸ್ತಿರ್ತಾರೆ. ಹೀಗೆ ಶೇಖರ್ ಬಾಲ್ಯ ಮುಗಿದೋಗುತ್ತೆ. ಇಂಟರ್ಮೀಡಿಯೇಟು ಮುಗಿದೋಗುತ್ತೆ. ಡಿಗ್ರಿ ಮಾಡುವಾಗ ಅವನಿಗೆ ವೆಹಿಕಲ್ ಮೇಲೆ ಕ್ರೇಜು. ಅವ್ರ ಅಪ್ಪದು 2 ವೀಲರ್ ಇರುತ್ತೆ. ಅದು ಅವನಿಗೆ ತುಂಬ ಇಷ್ಟ. ರಥ ಅಂತ ಹೆಸರಿಗಿರ್ತಾನೆ. ಮತ್ತು ಅದರದ್ದು ಸಣ್ಣ ಪುಟ್ಟ ರಿಪೇರಿ ಬಂದರೆ ಅವನೇ ಎಲ್ಲನೂ ಮಾಡ್ತಿರ್ತಾನೆ. ಹೀಗೆ ಡಿಗ್ರಿ ಮಾಡುವಾಗ ಅವನಿಗೆ ವೆಹಿಕಲ್ ರಿಲೇಟೆಡ್ ಏನಾದರೂ ಕಲಿತೀನಿ ಅಪ್ಪ ಅಂತ ಕೇಳ್ತಾನೆ. ಅವನು ಲಕ್ಷ ಫೀಸ್ ಕೊಟ್ಟು ನಾನು ಸ್ಕೂಲು ಕಾಲೇಜು ಓದಿಸಿರೋದು, ನೀನು ಈ ಕೆಲಸ ಮಾಡಲಿ ಅಂತ ಅಲ್ಲ, ನೀನು ಒಳ್ಳೆ ಆಫೀಸರ್ ಆಗಬೇಕು ಅಂತ ಅವನನ್ನು ಬೇಡ ಅಂತಾನೆ. ಅವನು ಡಿಗ್ರಿ ಮುಗಿಯುತ್ತೆ. ಅವನು ಜಾಬ್ಗೆ ಇಂಟರ್ವ್ಯೂಗೆಲ್ಲ ಹೋಗ್ತಾನೆ. ಜಾಬ್ ಸಿಗೋಲ್ಲ. ಅವನು 21 ಇಯರ್ಸಲ್ಲಿ ಡಿಗ್ರಿ ಕಂಪ್ಲೀಟ್ ಆಗುತ್ತೆ. 2-3 ಇಯರ್ಸ್ ಅವನು ಹುಡುಕ್ತಾನೆ. ಆಮೇಲೆ ಒಂದು ಜಾಬ್ ಕೋರ್ಸ್ ಮಾಡಿ ಜಾಬ್ಗೆ ಸೇರ್ಕೋತಾನೆ. ಮದುವೆ ಆಗುತ್ತೆ, ಮಗು ಅಂದ್ಕೊಂಡು ಹೀಗೆ ಲೈಫ್ ಲೀಡ್ ಮಾಡ್ತಾನೆ. ಆದರೆ ಅವನು ಹ್ಯಾಪಿಯಾಗಿರಲ್ಲ. ಯಾಕೆ? ನೋ ಡೌಟ್ ಅವರಪ್ಪ ಲಕ್ಷ ಕೊಟ್ಟು ಓದಲಿ ಅಂತ ಒಳ್ಳೆ ಸ್ಕೂಲ್ಗೆ ಆಗಿರ್ತಾರೆ, ಕಾಲೇಜ್ಗೆ ಆಗಿರ್ತಾರೆ, ಅವನು ಸಕ್ಸೀಡ್ ಆಗಲಿ ಅಂತ. ಮಿಡಲ್ ಕ್ಲಾಸ್ ಜೀವನದಿಂದ ಅವನು ಆಚೆ ಬರಬೇಕು ಅಂತ. ಇವನ ಜೊತೆ ಓದಿರೋರು ಕೆಲವೊಂದು ಫ್ರೆಂಡ್ಸ್ ಒಳ್ಳೊಳ್ಳೆ ಜಾಬಲ್ಲಿ ಇರ್ತಾರೆ, ಫಾರಿನ್ಗೂ ಹೋಗಿರ್ತಾರೆ, ಮತ್ತು ಆಫೀಸರ್ಸೂ ಆಗಿರ್ತಾರೆ. ಅದೇ ಲೆಸನ್ಸ್ ಇವನು ಓದಿರೋದು. ಇಲ್ಲಿ ಸ್ಕೂಲ್ ಕಾಲೇಜ್ ಒಂದೇ, ಆದರೆ ಸಕ್ಸಸ್ ರೇಟ್ ಅರ್ಧಕ್ಕಿಂತ ಕಮ್ಮಿ. ಯಾಕೆ? ಒಂದಿನ ಬರಗಾಲ ಬಂದಿರುತ್ತೆ. ಎಲ್ರಿಗೂ ನೀರು ಅನ್ನೋ ದಾಹ. ಜೋರಾಗಿ ಮಳೆ ಬರುತ್ತೆ. ಆವಾಗ ಒಬ್ಬರು ಗ್ಲಾಸಲ್ಲಿ ಇಟ್ಕೊತಾರೆ, ಇನ್ನೊಬ್ಬರು ಡಬ್ಬಲ್ಲಿ ಹಿಡ್ಕೊತಾರೆ, ಮತ್ತೊಬ್ಬ ದೊಡ್ಡ ಕಂಟೈನರಲ್ಲಿ ಇಟ್ಕೊತಾನೆ. ಹೀಗೆ ಒಬ್ರೊಬ್ರು ಕೆಪಾಸಿಟಿ ಒಂದೊಂದು ಥರ ಇರುತ್ತೆ. ಇಲ್ಲಿ ಎಜುಕೇಷನ್ ಅನ್ನೋದು ಶೇಖರ್ ಕೆಪಾಸಿಟಿಲೇ ಇಲ್ಲ. ಅಷ್ಟು ದೊಡ್ಡ ಸ್ಕೂಲ್, ಟೀಚರ್ಸ್ ಅಲ್ಲದೆ ಟ್ಯೂಷನ್ಗೆ ಹಾಕಿರ್ತಾರೆ. 6 years to 21 years ಓದಿರ್ತಾನೆ. ದೆನ್ ವೈ ಸ್ಟ್ರಗಲ್ ಫಾರ್ ಜಾಬ್? ಒಂದು ಕೆಲಸ ತಗೊಳ್ಳೋಕ್ಕೆ ಇಷ್ಟು ಫೇಲ್ ಆಗ್ತಾನೆ. ಸ್ಕೂಲ್ ಸಿಸ್ಟಮಲ್ಲಿ ಪಾಸ್ ಆಗ್ತಾನೆ. ಆದರೆ ಎಂಟೈರ್ 16 ಇಯರ್ಸಲ್ಲಿ ಅವನು ಅರ್ನ್ ಮಾಡಿದ್ದು ಪರ್ಸಂಟೇಜ್ ಆ್ಯಂಡ್ ಸರ್ಟಿಫಿಕೇಟ್ ಮಾತ್ರ. ಬಟ್ ಇಲ್ಲಿ ಅವ್ರ ತಂದೆ ಎಲ್ಲಿ ಫೋಕಸ್ ಮಾಡಲಿಲ್ಲ. ಅಂದರೆ ಅವನಿಗಿರೋ ಇಂಟ್ರೆಸ್ಟ್ ಏನು ಅಂತ ತಿಳ್ಕೊಳ್ಳಿಲ್ಲ. ಗೊತ್ತಿದ್ರೂ ಅದನ್ನು ಸಪೋರ್ಟ್ ಮಾಡಲ್ಲ. ಶೇಖರ್ ತಂದೆ ಒಬ್ಬರು ಅನ್ಎಜುಕೇಟೆಡ್. ಹಿ ಕಾಂಟ್ ಈವನ್ ಸೈನ್. ಫಾರ್ಮರ್ ಆಗಿರ್ತಾರೆ. ಅವರು ಡೈಲಿ ಮಾರ್ಕೆಟ್ ಸಂತೆಗೆ ಹೋಗ್ತಿರ್ತಾರೆ. ಅಲ್ಲಿ ವ್ಯಾಪಾರ ಮತ್ತು ಎಲ್ಲನೂ ತನ್ನ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಿರ್ತಾರೆ. ಅಷ್ಟು ಈಸಿಯಾಗಿ ಮಾಡ್ತಿರ್ತಾರೆ. ಅವ್ರಿಗೆ ಒಂದು ಸೈನ್ ಕೂಡ ಹಾಕೋಕ್ಕೆ ಬರಲ್ಲ. ಇಲ್ಲಿ ಅವರು ಎಕ್ಸ್ಪೀರಿಯನ್ಸಿಂದ ಮಾಡ್ತಿರ್ತಾರೆ. ಅಂದರೆ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಇಲ್ಲಿ ಅವ್ರಿಗೆ ಫೇಲ್ ಆಗಿದ್ದು ಎಜುಕೇಷನ್ ಇರಲಿಲ್ಲ, ಸೊ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಶೇಖರ್ ಡಿಗ್ರಿ ಮಾಡುವಾಗ ವೆಹಿಕಲ್ ರಿಲೇಟೆಡ್ ಕಲಿತೀನಿ ಅಂದಾಗ ಅವರಪ್ಪ ಸಪೋರ್ಟ್ ಮಾಡಲ್ಲ. ಅವ್ರಿಗೆ ಎಜುಕೇಷನಲ್ಲಿ ಅವನು ಏನಾದರೂ ದೊಡ್ಡ ಆಫೀಸರ್ ಆಗಬೇಕು, ಹೀಗೆ ಸಕ್ಸಸ್ ಆಗಲಿ ಅನ್ನೋದು ಅವ್ರಿಗೆ ಆಸೆ ಆಗಿರುತ್ತೆ. ಆದರೆ no job is too small when it is done with dignity. Early start is big opportunity. ಸೊ ಇಲ್ಲಿ ಶೇಖರ್ ಬೇಗ ಸ್ಟಾರ್ಟ್ ಮಾಡಿದರೆ ಅವನಿಗೆ ಒಂದು ಕ್ಲಾರಿಟಿ ಸಿಗ್ತಿತ್ತು ಮತ್ತು ಏಜ್ ಇರ್ತಿತ್ತು. ಅವನು ಒನ್ಸ್ ಮ್ಯಾರೇಜ್ ಪೇರೆಂಟಿಂಗ್ ಅಂತ ಸಿಕ್ಕಾಕೊಂಡ್ರೆ ಅದು ಬಿಗ್ ರೆಸ್ಪಾನ್ಸಿಬಿಲಿಟೀಸ್. ಟ್ರಯಲ್ ಆ್ಯಂಡ್ ಏರರ್ ಮಾಡೋಕ್ಕಾಗಲ್ಲ. ಮೈ ತುಂಬ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. So early start is a big opportunity. So start early. No job is too small when it is done with dignity. ಯಾವುದೊಂದು ಜಾಬು ಮೇಲೆಲ್ಲ ಕೇಳಲ್ಲ. ನಿಮಗೆ ಮನಸ್ಸಿಗೆ ಇಷ್ಟ ಆದರೆ ಯಾವ ಜಾಬ್ ಆದ್ರೂ ನೀವು ಚೂಸ್ ಮಾಡಿಕೊಂಡು ಮಾಡಿ ಹ್ಯಾಪಿಯಾಗಿರಿ. ಸಿಗೋಣ ಮತ್ತೊಂದು ಮನಸ್ಸಿನ ಜೊತೆ.